ವೀಕ್ಷಕರೇ, ಇದೇ ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತುಕೊಂಡು ಆನ್ಲೈನ್ ಮೂಲಕ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ. ಅದಾದ ನಂತರ ನೀವು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhD ಮಾಡಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆಯಬಹುದಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ತಕ್ಷಣ ರಿಜಿಸ್ಟರ್ ಆಗಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಕಲಿತು ನಿಮ್ಮ ಜೀವನವನ್ನ ರೂಪಾಂತರಗೊಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಕೆಂಗೇರಿಯಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಮಗಂದು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 31st ಅಕ್ಟೋಬರ್ ಓಕೆ 1997. ಓಕೆ 9:17 AM ಬ್ಯಾಂಗ್ಳೂರ್. 9:17 AM ಬ್ಯಾಂಗ್ಳೂರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಕೊಡಿ ಮೇಡಮ್. ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ಹಾಗೆ ಅಮಾವಾಸ್ಯೆ ದಿವಸ ಹುಟ್ಟಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ ಕಾಂಬಿನೇಷನ್ ಇದ್ದರೆ ವಿವಾಹ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ಭುಕ್ತಿಗೆ ಹೋಗಬೇಕು, ಪವರ್ಫುಲ್ ಆಗಿರ್ತಕ್ಕಂಥ ಭುಕ್ತಿ. ಅದನ್ನು ಫಸ್ಟ್ ನೋಡೋಣ. 2 ಮತ್ತು 7 ದಶಾದಲ್ಲಿ ಇಲ್ಲದೆ ಇರೋದ್ರಿಂದ ಬಲ ಇಲ್ಲ, ವಿವಾಹಕ್ಕೆ ಬಲ ಇಲ್ಲ. ಎಕ್ಸಲೆಂಟ್ ಸಕ್ಸಸ್ ಕೊಡುತ್ತೆ ಮನಸ್ಸಿದ್ರೆ ಮಾತ್ರ. 11 ಸಕ್ಸಸ್ ಕೊಡುತ್ತೆ, ತುಂಬ ಸ್ಟ್ರಾಂಗ್ ಮನಸ್ಸು. ಆದರೆ 4ನೇ ಮನೆ ಅಷ್ಟು ಒಳ್ಳೆಯ ಮನೆ ಅಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಭಾಳ ಕಮ್ಮಿ ಇರ್ತಕ್ಕಂಥದ್ದು, ಅಥವಾ ಬೇಗ ನಾನು ಮದುವೆ ಆಗಬೇಕು ಅಂತ ಡಿಸಿಷನ್ ತೊಗೊಳ್ಳೋದಿಲ್ಲ. ಈಗ ನೆಕ್ಸ್ಟ್ ನಾವು ಭುಕ್ತಿನೂ ಕೂಡ ಅದೇ ಇರೋದ್ರಿಂದ ಅಂತರ್ಭುಕ್ತಿಗಳಲ್ಲಿ ನಾವು 2ನೇ ಮನೆ ನೋಡಿದಾಗ ಈಗ ಸ್ವಲ್ಪ ಅಂತರ್ಭುಕ್ತಿಗಳಲ್ಲೂ ಬರ್ತಕ್ಕಂಥದ್ದನ್ನು ಬೇಗ ಫೈನಲೈಸ್ ಮಾಡ್ಕೋಬೇಕು. ಇಲ್ಲಿ ಗ್ರಹಗಳಿಗಿನ ಹೆಚ್ಚಾಗಿ ಸೆಲ್ಫ್ ಡಿಸಿಷನ್ ಇಂಪಾರ್ಟೆಂಟು. 3 ಥರ ಜ್ಯೋತಿಷ್ಯದಲ್ಲಿ ವಿವಾಹದಲ್ಲಿ ಸಮಸ್ಯೆ ಬರುತ್ತೆ, 3 ಥರ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. 3 ಸಪ್ರೇಟ್ ಲೆವೆಲಲ್ಲಿ ಬರುತ್ತೆ. ಸೊ ಇಲ್ಲಿ 2 ಮತ್ತು 11 ಬರ್ತಕ್ಕಂಥ ಕಾಂಬಿನೇಷನಲ್ಲಿ ಗುರು ಇರೋದ್ರಿಂದ ಬಲಗೈ ತೋರ್ಬಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿದ್ರೆ ಸ್ವಲ್ಪ ಮ್ಯಾರೇಜ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರು ಉಂಟಾಗುತ್ತೆ. ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಗುರುವಾರ ಬೆಳಿಗ್ಗೆ 6ರಿಂದ 7 ಬಲಗೈ ತೋರ್ಬೆಳಗ್ಗೆ ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಶನಿ 4ನೇ ಮನೆ ಸ್ವಲ್ಪ ಆಸಕ್ತಿಯನ್ನು ಕಮ್ಮಿ ಮಾಡುತ್ತೆ. ಸ್ವಲ್ಪ ವಿವಾಹದಲ್ಲಿ ಸ್ವಲ್ಪ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಲೈಂಗಿಕ ಆಸಕ್ತಿ ಕಮ್ಮಿ ಮಾಡಿಬಿಡುತ್ತೆ. ಶನಿ 4ನೇ ಮೇಲೆ ಕೂತ್ಕೊಂಡ್ರೆ ಲೈಂಗಿಕ ಆಸಕ್ತಿ ಅಟ್ರಾಕ್ಷನ್ ಅಂತ ನಾವು ತೊಗೊಳ್ಬೋದು ಒಂದು ಲೆವೆಲಲ್ಲಿ. ಅದು ಭಾಳಷ್ಟು ಕಮ್ಮಿ ಆಗೋದ್ರಿಂದ ಸ್ವಲ್ಪ ಅವ್ರಿಗೆ ಆಸಕ್ತಿ ಅನ್ನೋದು ಮದುವೆ ಮಾಡ್ಕೊಂಡು ಏನು ಮಾಡೋಣ, ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ. ಶನಿನ 4ನೇ ಮನೇಲಿ ಅಡ್ರೆಸ್ ಮಾಡಬೇಕಾಗಿರೋ ಮೊದಲನೇ ವಿಚಾರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ ಮಾ, ಕರೆ ಕಟ್ ಆಗುತ್ತೆ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಓಕೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಚಿಕ್ಕಮ್ಮನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಯಾವ ವಿಚಾರವಾಗಿ? ಇದು ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಯಾರಾದ್ರೂ ಅದಿಲ್ಲ ಹೋದ್ರೆ ಹೊಡೆದ್ ಬಿಡ್ತಾನೆ. ಅಂದ್ರೆ ಗೃಹಕ್ಷಿ. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 29 ಜುಲೈ ಓಕೆ 2021. ಓಕೆ, ಮಧ್ಯರಾತ್ರಿ 12 ಗಂಟೆ 2 ನಿಮಿಷ. ಓಕೆ, ಡೇಟ್ ಆಫ್ ಬರ್ತ್ ಬೀದರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಇದು 28 ರಾತ್ರಿ 29 ಬೆಳಿಗ್ಗೆ ಬರುತ್ತಾ? 29 ಜುಲೈ 2021. ಒಂದು ನಿಮಿಷ, ಮಧ್ಯರಾತ್ರಿ ನಿಮ್ಗೆ ಅದನ್ನೇ ಕೇಳಿದ್ದು ಪ್ರಶ್ನೆ. 12 ಗಂಟೆ 2 ನಿಮಿಷ. ನನ್ನ ಪ್ರಶ್ನೆ ಕೇಳಿಸ್ತಾ ಇದೆಯಾ ನಿಮಗೆ? ಹೇಳಿ. ಅದು 28 ರಾತ್ರಿ ಮತ್ತು 29 ಬೆಳಿಗ್ಗೆಗೆ ಬೀಳುತ್ತಲ್ವಾ? ಹೌದು ಗುರುಗಳೇ. ಅಥವಾ 29 ರಾತ್ರಿ 30ಕ್ಕೆ ಬೀಳಲ್ಲ ತಾನೆ? ಇಲ್ಲ ಇಲ್ಲ ಗುರುಗಳೇ. ಅಂದರೆ ರಾತ್ರಿಯಲ್ಲಿ 12 ಗಂಟೆ ಹಿಂದೆ ಮುಂದೆ 2 ಡೇಟ್ ಬರುತ್ತೆ, ಅದು ನೋಡ್ಕೋಬೇಕು. ಈಗ ಇವ್ರಿಗೆ 5 ವರ್ಷ ಸದ್ಯಕ್ಕೆ. ಇವ್ರಿಗೆ ಶನಿ ದಶೆ ನಡೀತಾ ಇದೆ. ಶನಿ ದಶೆ ಕಾಂಬಿನೇಷನಲ್ಲಿ ಇವರಿಗೆ ಬರ್ತಕ್ಕಂಥ ಒಂದು ಹೆಲ್ತಲ್ಲಿ ನೋಡ್ತೀನಿ, ಹೆಲ್ತ್ ವಿಚಾರದಲ್ಲಿ. ಯಾಕೆಂದರೆ ಮಾನಸಿಕವಾಗಿರ್ತಕ್ಕಂಥ ಹೆಲ್ತ್ ನಾವು ನೋಡಬೇಕು ಅಂತಂದರೆ ಇಲ್ಲಿ ಶನಿ ಕಾಂಬಿನೇಷನ್ಗೆ ಹೋಗೋಣ. ದಶಾದಲ್ಲಿ 10, 12, 10 ಶನಿ ಚಂದ್ರ. ಶನಿ ಚಂದ್ರನ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ಬಂದ್ಬಿಟ್ಟು 12ನೇ ಮನೆ, 4 ಮತ್ತು 12 ಕಾಂಬಿನೇಷನ್ ಇದೆ. ಸ್ವಲ್ಪ ಇಲ್ಲಿ ಮೈಂಡ್ ರಿಲೇಟೆಡ್ಡು
ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತಾರೆ. ಸ್ವಲ್ಪ ಈ ಶನಿ ದಶ 2030 ಇರೋವರೆಗೂ ಹಠ ಹೋಗೋದು ಕಷ್ಟ. ಅದಾದ ನಂತರ ಬರ್ತಕ್ಕಂಥದ್ದು ಸ್ವಲ್ಪ ಸಾಧಾರಣವಾಗಿರುತ್ತೆ, ಚೇಂಜಸ್ ಆಗುತ್ತೆ. ಬುಧ ದಶೆಯಲ್ಲಿ ಚೇಂಜಸ್ ಆಗುತ್ತೆ. ಚಂದ್ರನಿಗೆ ಅಡ್ರೆಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ಹೆಚ್ಚಾಗಿ ಅಕ್ಕಿಯನ್ನು ಫಸ್ಟು ದಾನ ಮಾಡಿ, 12ನೇ ಮನೆ. ಹಾಗೆ ಚಂದ್ರನ ವಿಚಾರದಲ್ಲಿ ನಾವು 12ನೇ ಮನೆ ಮಾಡ್ಕೋಬೇಕು ಅಂತಂದರೆ ಶಿವಲಿಂಗಕ್ಕೆ ಅವ್ರ ಕೈಲಿ ಹಾಲನ್ನು ಹಾಕ್ಸೋದು, ಯಾವುದಾದ್ರು ಒಂದು ದೇವಸ್ಥಾನ ಗೊತ್ತಿದ್ದರೆ ಅವ್ರ ಕೈಯಲ್ಲೇ ಶಿವಲಿಂಗಕ್ಕೆ ಸೋಮವಾರ ದಿವಸ ಹಾಲನ್ನು ಹಾಕ್ಸಿದ್ರೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಇಷ್ಟು ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಮಾಡಬೇಕು ಅಂದರೆ ನಾವು 5ನೇ ಮನೆ ನೋಡ್ತೀವಿ, ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದು. 4ನೇ ಮನೆ ವಿಶೇಷವಾಗಿ ನೋಡ್ತೀವಿ. ಇಲ್ಲಿ 4ನೇ ಮನೆ ಗ್ರಹ ಭಾಳ ಸ್ಟ್ರಾಂಗ್ ಆಗಿ ಸೂರ್ಯ ಒಂದು ಬಂದಿದೆ, ಅದು ಬಿಟ್ಟರೆ ಮಂಗಳ 5ನೇ ಮನೆ ಬಂದಿರತಕ್ಕಂಥದ್ದು. ಇಲ್ಲಿ ಕಾಂಬಿನೇಷನಲ್ಲಿ ಇರ್ತಕ್ಕಂಥ ಒಂದು 10 11 ಶನಿಲಿರೋದ್ರಿಂದ ಶನಿನೂ ಕೂಡ 10ನೇ ಮನೆ ಸ್ವಲ್ಪ ಈಗೋನ ತಂದು ಅದು ಸ್ವಲ್ಪ ಹೆಚ್ಚಿಗೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ 4 ಮುಖದ ರುದ್ರಾಕ್ಷಿ ಇವಾಗಲಿಂದನೇ ಹಾಕೋದು ಒಳ್ಳೆಯದು. ಯಾಕಂದರೆ 4 ಮುಖದ ರುದ್ರಾಕ್ಷಿ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಬುಧ ದೇಶ 4 ತೋರಿಸೋದ್ರಿಂದ ಸ್ವಲ್ಪ ಸಮಾಧಾನೋಚಿತವಾಗಿರ್ತಕ್ಕಂಥದ್ದು 4ನೇ ಮನೆ. 4ನೇ ಮನೆ ಯಾವಾಗಲೂ ಕೂಡ ಸಮಾಧಾನವನ್ನು ತರುತ್ತೆ, ಸ್ವಲ್ಪ ಮಟ್ಟಿಗೆ ಸಮಾಧಾನ ತರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ವ್ಯಾಪಾರದಲ್ಲಿ ಏನಾದರೂ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ರೆ, ಮನೆಯಲ್ಲಿ ಶಾಂತಿಯ ಕೊರತೆ ಇದ್ರೆ ಅವಾಗ ಏನ್ ಮಾಡಬೇಕು? ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ಅತ್ಯುತ್ತಮವಾದಂತಹ ಪರಿಹಾರ ಇದೆ, ಅದೇ ಕೈಲಾಶಿ ಯಂತ್ರ. ಇವತ್ತಿನ ಸಂಚಿಕೆಯಲ್ಲಿ ಬಾಲಾರಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಮಾಹಿತಿಯನ್ನ ಗುರುಗಳು ನೀಡಿದ್ದಾರೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ. ಇದೇ ಆಗಸ್ಟ್ 8ನೇ ತಾರೀಕು ನಿಮ್ಗೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ. ಅದು ಡೆಮೋ ಕ್ಲಾಸ್ ಆಗಿರುತ್ತೆ, ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್. ಈ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಫ್ರೀ ಆಗಿ ಉಚಿತವಾಗಿ ರಿಜಿಸ್ಟರ್ ಆಗಬಹುದು, ಉಚಿತವಾಗಿ ಕ್ಲಾಸ್ ಅಟೆಂಡ್ ಮಾಡಿ. ಆ ನಂತರ ಆಗಸ್ಟ್ 10ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 114ನೇ ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನ ಕಲಿಬಹುದು. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65ರಿಂದ 70 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ, PhD ಮಾಡಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ, ಅವರ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನ ರೂಪಾಂತರಗೊಳಿಸಬೇಕಾ? ಹಾಗಾದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಬಾಲಾರಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಸುಂದರವಾದಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ.
ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.